ಎಲ್ಲರೂ ಎದ್ದು ನಿಂತರು ಅನ್ನೋಕೆ ಇಂಗ್ಲೀಷ್ನಲ್ಲಿ ಎವ್ರಿ ಒನ್ ಸ್ಟೂಡ್ ಅಪ್. ಎವ್ರಿ ಒನ್ ಸ್ಟೂಡ್ ಅಪ್. ಎಲ್ಲರೂ ಎದ್ದು ನಿಂತರು. ನಾನು ಎಲ್ಲರನ್ನು ಆಮಂತ್ರಿಸಿದೆ ಅನ್ನೋಕ್ಕೆ ಐ ಇನ್ವೈಟೆಡ್ ಎವ್ರಿ ಒನ್. ಐ ಇನ್ವೈಟೆಡ್ ಎವ್ರಿ ಒನ್. ಅವನನ್ನು ಎಲ್ಲರೂ ಗೌರವಿಸುತ್ತಾರೆ. ಅವನನ್ನು ಎಲ್ಲರೂ ಗೌರವಿಸುತ್ತಾರೆ. ಎವ್ರಿಬಡಿ ರೆಸ್ಪೆಕ್ಟ್ಸ್ ಹಿಮ್ ಅಂತ ಇಂಗ್ಲೀಷ್ನಾಗ ಹೇಳಬೇಕು. ಅನುಮಾನವಿಲ್ಲ ಅಂದರೆ ನೋ ಡೌಟ್. ನೋ ಡೌಟ್ ಅಂದರೆ ಅನುಮಾನವಿಲ್ಲ. ಒಳ್ಳೆಯ ಉಪಾಯ ಗುಡ್ ಐಡಿಯಾ ಅಂತ ಹೇಳಬೇಕು. ಗುಡ್ ಐಡಿಯಾ. ನನ್ನನ್ನು ನಂಬು ಟ್ರಸ್ಟ್ ಮೀ. ಟ್ರಸ್ಟ್ ಮೀ ಅಂದರೆ ನನ್ನನ್ನು ನಂಬು. ಮತ್ತೆ ಸಿಗೋಣ ಸಿ ಯು ಅಗೇನ್. ಸಿ ಯು ಅಗೇನ್ ಅಂದರೆ ಮತ್ತೆ ಸಿಗೋಣ. ಇಲ್ಲಿಗೆ ಬಾ ಕಮ್ ಹರ್. ಕಮ್ ಹರ್ ಅಂದರೆ ಇಲ್ಲಿಗೆ ಬಾ. ಅಲ್ಲಿಗೆ ಹೋಗು ಗೋ ದೇರ್. ಗೋ ದೇರ್ ಅಂದರೆ ಅಲ್ಲಿಗೆ ಹೋಗು. ಪುನಃ ಆಲೋಚಿಸು ಅಥವಾ ಮತ್ತೆ ಆಲೋಚಿಸು, ಮತ್ತೊಮ್ಮೆ ಆಲೋಚಿಸು ಇವತ್ತೀವಲ್ಲ ಅದಕ್ಕೆ ಇಂಗ್ಲೀಷ್ನಲ್ಲಿ ಥಿಂಕ್ ಅಗೇನ್ ಅಂತ ಹೇಳ್ತೀವಿ. ಥಿಂಕ್ ಅಗೇನ್. ಪುನಃ ಆಲೋಚಿಸು. ಅವನನ್ನು ನಿಲ್ಲಿಸು ಅಂದರೆ ಎಲ್ಲಾದ್ರೂ ಹೋಗ್ತಿರ್ತಾನೆ ಏನಾರು ಮಾಡ್ತಿರ್ತಾನೆ ಅವ್ನು ನಿಲ್ಲಿಸು ಅಂತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ಸ್ಟಾಪ್ ಹಿಮ್. ಸ್ಟಾಪ್ ಹಿಮ್. ಅವನನ್ನು ನಿಲ್ಲಿಸು. ಹಿಂದೆ ತಿರುಗು ಅಥವಾ ಏನಾದ್ರೂ ಹೋಗ್ತಾ ಇರುವಾಗ ಎಲ್ಲಿ ಏನಂತ ಕೇಳ್ತೀವಲ್ಲ ಎಲ್ಲಿದ್ದೀವೋ ನಾನು ಇಲ್ಲೇ ಅದನ್ನ ಎತ್ತೀವಲ್ಲ ಅದಕ್ಕೆ ಹಿಂದೆ ತಿರುಗುವಲ್ಲಕ್ಕೆ ಟರ್ನ್ ಬ್ಯಾಕ್. ಟರ್ನ್ ಬ್ಯಾಕ್. ನನಗೆ ಅದು ಗೊತ್ತು ಅಂತ ಹೇಳೋಕ್ಕೆ ಐ ನೌ ದ್ಯಾಟ್ ಅಂತ ಹೇಳಬೇಕು. ಐ ನೌ ದ್ಯಾಟ್. ನನಗೆ ಅದು ಗೊತ್ತು. ನನಗೆ ಅದು ಗೊತ್ತಿಲ್ಲ ಅನ್ನೋಕ್ಕೆ ಐ ಡೋಂಟ್ ನೌ ದ್ಯಾಟ್. ಐ ಡೋಂಟ್ ನೌ ದ್ಯಾಟ್ ಅಂತ ಹೇಳಬೇಕು. ನಿನಗೆ ಅದು ಗೊತ್ತಾ ಅಂತ ಪ್ರಶ್ನೆ ಮಾಡುವಾಗ ಡೂ ಯು ನೌ ದ್ಯಾಟ್. ಡೂ ಯು ನೌ ದ್ಯಾಟ್. ನಿನಗೆ ಅದು ಗೊತ್ತಾ ಅಂತ ಅಂದಾಗ ನೆಕ್ಸ್ಟ್ ಆರ್ ಯು ಫ್ರೀ. ಆರ್ ಯು ಫ್ರೀ. ನೀವು ಬಿಡುವಾಗಿದ್ದೀರಾ. ನೀವು ಬಿಡುವಾಗಿದ್ದೀರಾ ಅಥವಾ ಫ್ರೀ ಇದ್ದೀರಾ ಅಂತೀವಲ್ಲ ಹಂಗೆ. ಯಾವ ತೊಂದರೆ ಇಲ್ಲ ಅನ್ನೋಕ್ಕೆ ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಬೇಗ ಚೇತರಿಸಿಕೊಳ್ಳಿ ಅನ್ನೋಕ್ಕೆ ಗೆಟ್ ವೆಲ್ ಸೂನ್ ಅಂತ ಹೇಳಬೇಕು. ಗೆಟ್ ವೆಲ್ ಸೂನ್ ಅಂದರೆ ಬೇಗ ಚೇತರಿಸಿಕೊಳ್ಳಿ. ತುಂಬ ಒಳ್ಳೆಯದು. ಇದನ್ನು ಯಾವ ರೀತಿ ಹೇಳ್ತೇವೆ ಅಂದರೆ ವೆರಿ ಗುಡ್ ಅಂತ ಹೇಳಬೇಕು. ವೆರಿ ಗುಡ್. ತುಂಬ ಒಳ್ಳೆಯದು. ಏನು ಸಮಾಚಾರ ಅಂತ ಕೇಳ್ತೀವಲ್ಲ ವಾಟ್ಸಾಪ್. ವಾಟ್ಸಾಪ್ ಅಂದರೆ ಏನು ಸಮಾಚಾರ. ಇವತ್ತು ಯಾವ ದಿನ. ಇದನ್ನು ಯಾವ ರೀತಿ ಇಂಗ್ಲೀಷ್ನಲ್ಲಿ ಕೇಳ್ಬೇಕಂದ್ರೆ ವಾಟ್ ಡೇ ಈಸ್ ಟುಡೇ. ವಾಟ್ ಡೇ ಈಸ್ ಟುಡೇ ಅಂತ ಹೇಳಬೇಕು. ಅಂದರೆ ಇವತ್ತು ಯಾವ ದಿನ. ನಿನ್ನೆ ಯಾವ ದಿನ ಇತ್ತು. ಇದನ್ನು ಯಾವ ರೀತಿ ಅಂದರೆ ವಾಟ್ ಡೇ ವಾಜ್ ಎಸ್ಟರ್ಡೇ. ವಾಟ್ ಡೇ ವಾಜ್ ಎಸ್ಟರ್ಡೇ. ನಿನ್ನೆ ಯಾವ ದಿನ ಇತ್ತು ಅಥವಾ ಆಗಿತ್ತು ಅನ್ನೋಕ್ಕೆ ಈ ರೀತಿ ಹೇಳಬೇಕು. ಇನ್ನು ನಾಳೆ ಯಾವ ದಿನ ಅಂತ ಹೇಳೋಕ್ಕೆ ವಾಟ್ ಡೇ ಈಸ್ ಟುಮಾರೋ. ವಾಟ್ ಡೇ ಈಸ್ ಟುಮಾರೋ ಅಂದರೆ ನಾಳೆ ಯಾವ ದಿನ. ಇದು ಯಾವ ತಿಂಗಳು ಅಂತ ಕೇಳಬೇಕಂದ್ರೆ ಇಂಗ್ಲೀಷ್ನಲ್ಲಿ ವಾಟ್ ಮಂತ್ ಈಸ್ ದಿಸ್. ವಾಟ್ ಮಂತ್ ಈಸ್ ದಿಸ್. ಇದು ಯಾವ ತಿಂಗಳು ಅಂತ ಈ ರೀತಿ ಇಂಗ್ಲೀಷ್ನಲ್ಲಿ ನಾವು ಕೇಳಬೇಕು. ಬಂದು ಸ್ನಾನ ಮಾಡು ಅನ್ನೋಕ್ಕೆ ಬಂದು ಸ್ನಾನ ಮಾಡುವಲ್ಲಕ್ಕೆ ಕಮ್ ಟೇಕ್ ಬಾತ್. ಕಮ್ ಟೇಕ್ ಬಾತ್ ಅಂತ ಹೇಳಬೇಕು. ಬೇಗ ಡ್ರೆಸ್ ಹಾಕಿಕೋ ಅಂದರೆ ಬೇಗ ಅಂಗಿ ಹಾಕೋ ಇದು ಡ್ರೆಸ್ ಹಾಕೋ ಅಂತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಗೆಟ್ ಡ್ರೆಸ್ಡ್ ಕ್ವಿಕ್ಲಿ. ಗೆಟ್ ಡ್ರೆಸ್ಡ್ ಕ್ವಿಕ್ಲಿ ಅಂತ ಈ ರೀತಿ ನೀವು ಇಂಗ್ಲೀಷ್ನಲ್ಲಿ ಹೇಳ್ತಾ ಡೈಲಿ ಪ್ರಾಕ್ಟೀಸ್ ಮಾಡ್ಕೋತ ಹೋದರೆ ಆದಷ್ಟು ಬೇಗ ಇಂಗ್ಲೀಷ್ನ ಕಲಿಬೋದು. ನೆಕ್ಸ್ಟ್ ವರ್ಡ್ ಆಲಿಯನ್ಸ್ ಒಕ್ಕಟ್ಟು ಮೈತ್ರಿ. ಕ್ಲವರ್. ಕ್ಲವರ್ ಅಂದರೆ ಹೊಡೆತ ಅಥವಾ ಪೆಟ್ಟು ಅಂತ ಹೇಳ್ದಂಗೆ. ಕ್ಲವ್ ಲವಂಗ ದೇವಕುಸುಮ ಅಂತಲೂ ಕರೀತಾರೆ. ಮಸ್ಟರ್ಡ್ ಅಂದರೆ ಸಾಸಿವೆ ಕಾಳಿಗೆ ಮಸ್ಟರ್ಡ್ ಅಂತ ಕರೀತಾರೆ.
ಹನಿ ಹನಿ ಅಂದರೆ ಗೊತ್ತಲ್ಲ, ಜೇನುತುಪ್ಪ ಅಥವಾ ಮಕರಂದ ಎರಡೂ ಕರಿತೇವೆ. ಅದೇ ಆಡು ಭಾಷೆಯಲ್ಲಿ ಜೇನುತುಪ್ಪನೇ ಬಳಕೆ ಇರೋದ್ರಿಂದ ಹನಿ ಅನ್ನೋ ಪದನ ಹೆಚ್ಚು ಬಳಸ್ತೀವಿ. ಅವಳಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಇದನ್ನು ಯಾವ ರೀತಿ ಹೇಳೋದಪ್ಪ ಅಂದರೆ ಶಿ ಹ್ಯಾಸ್ 2 ಡಾಟರ್ಸ್. ಶಿ ಹ್ಯಾಸ್ 2 ಡಾಟರ್ಸ್ ಅಂದರೆ ಅವಳಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಅವನು ವಯಸ್ಸಾದವರಂತೆ ಕಾಣುತ್ತಾನೆ ಅಂದರೆ ಓಲ್ಡ್ ಏಜ್ ಅಂತೀವಲ್ಲ, ಅದನ್ನು ಯಾವ ರೀತಿ ಹೇಳೋದಂದ್ರೆ ಹಿ ಲುಕ್ಸ್ ಏಜ್ಡ್. ಹಿ ಲುಕ್ಸ್ ಏಜ್ಡ್. ಅವಳಿಗೆ ಮದುವೆ ಆಗಿದೆ, ಅದನ್ನು ಸಿ ಈಸ್ ಮ್ಯಾರಿಡ್. ಸಿ ಈಸ್ ಮ್ಯಾರಿಡ್. ನಾನು ಅವಿವಾಹಿತ ಅನ್ನೋಕ್ಕೆ ಐ ಆಮ್ ಎ ಬ್ಯಾಚುಲರ್. ಐ ಆಮ್ ಎ ಬ್ಯಾಚುಲರ್ ಅಂತ ಹೇಳ್ತೀವಿ. ನಾಟ್ ಮೈನ್. ನಾಟ್ ಮೈನ್ ಅಂದರೆ ನನ್ನದಲ್ಲ, ನನ್ನದಲ್ಲ. ಓನ್ಲಿ ಯು ಅಂದರೆ ನೀನು ಮಾತ್ರ. ನೀನು ಮಾತ್ರ ಅನ್ನೋಕ್ಕೆ ಓನ್ಲಿ ಯು ಅಂತ ಬಳಸಬೇಕು. ನಾವೆಲ್ಲರೂ ಅನ್ನೋಕ್ಕೆ ವಿ ಆಲ್. ವಿ ಆಲ್. ಕೊನೆಯದು ಅದಕ್ಕೆ ಲಾಸ್ಟ್ ಒನ್. ಲಾಸ್ಟ್ ಒನ್. ಮೊದಲನೆಯದು ಫಸ್ಟ್ ಒನ್. ಫಸ್ಟ್ ಒನ್ ಅಂತ ಹೇಳ್ತೀವಿ. ಮತ್ತೆ ಎಂದಿಗೂ ಇಲ್ಲ ಅನ್ನೋಕ್ಕೆ ನೆವರ್ ಅಗೇನ್ ಅಂತ ಹೇಳ್ತೀವಿ. ನೆವರ್ ಅಗೇನ್. ಮತ್ತೆ ಎಂದಿಗೂ ಇಲ್ಲ. ಎಲ್ಲ ಕಡೆ ಆಲ್ ಓವರ್. ಆಲ್ ಓವರ್. ಅದು ಹೇಗೆ ಅನ್ನೋಕ್ಕೆ ಹೌ ಸೋ. ಹೌ ಸೋ. ಯಾರದು ಅನ್ನೋಕ್ಕೆ ಹೂ ಈಸ್ ದ್ಯಾಟ್ ಅಂತ ಹೇಳ್ತೀವಿ. ಹೂ ಈಸ್ ದ್ಯಾಟ್ ಅಂದರೆ ಯಾರದು. ಏನದು ಅಂತ ಕೇಳೋಕ್ಕೆ ವಾಟ್ ಈಸ್ ದ್ಯಾಟ್ ಅಂತ ಹೇಳಬೇಕು. ವಾಟ್ ಈಸ್ ದ್ಯಾಟ್. ಏನದು. ಯಾವುದು. ವಿಚ್ ಒನ್. ವಿಚ್ ಒನ್ ಅಂದರೆ ಯಾವುದು. ಮತ್ತೆ ಯಾವಾಗ. ದೆನ್ ವೆನ್. ದೆನ್ ವೆನ್. ಮತ್ತೆ ಯಾವಾಗ. ಈಗ ಏನು. ನೌ ವಾಟ್. ನೌ ವಾಟ್. ಮತ್ತೆ ಎಲ್ಲಿ. ವೇರ್ ಎಲ್ಸ್. ವೇರ್ ಎಲ್ಸ್. ಅಷ್ಟೇನೂ ಇಲ್ಲ. ಓಕೆ. ನಾಟ್ ಮಚ್. ನಾಟ್ ಮಚ್. ನನ್ನ ಸ್ವಂತದ್ದು. ಮೈ ಓನ್. ಮೈ ಓನ್. ಎಲ್ಲರಿಗೂ. ಫಾರ್ ಆಲ್. ಫಾರ್ ಆಲ್. ಏನು ಮಾಡೋದು ಅನ್ನೋಕ್ಕೆ ವಾಟ್ ಟು ಡೂ. ವಾಟ್ ಟು ಡೂ ಅಂದರೆ ಏನು ಮಾಡೋದು. ಹೇಗೆ ಹೇಳುವುದು. ಹೌ ಟು ಟೆಲ್. ಹೌ ಟು ಟೆಲ್. ಹೇಗೆ ಹೇಳುವುದು. ಎಲ್ಲಿಗೆ ಹೋಗಬೇಕು. ವೇರ್ ಟು ಗೋ. ವೇರ್ ಟು ಗೋ. ಏನು ಹೇಳಬೇಕು. ವಾಟ್ ಟು ಸೇ. ವಾಟ್ ಟು ಸೇ. ಯಾವಾಗ ಹೋಗಬೇಕು ಅನ್ನೋಕ್ಕೆ ವೆನ್ ಟು ಗೋ. ವೆನ್ ಟು ಗೋ. ಹೇಗೆ ಹೇಳಬೇಕು. ಹೌ ಟು ಸೇ. ಹೌ ಟು ಸೇ. ಏನು ಓದಬೇಕು ಅನ್ನೋಕ್ಕೆ ವಾಟ್ ಟು ರೀಡ್. ವಾಟ್ ಟು ರೀಡ್. ಯಾವಾಗ ಬರಬೇಕು ಅನ್ನೋಕ್ಕೆ ವೆನ್ ಟು ಕಮ್ ಅಂತ ಕೇಳ್ತೀವಿ. ವೆನ್ ಟು ಕಮ್. ಯಾರನ್ನು ಭೇಟಿಯಾಗಬೇಕು ಅದಕ್ಕೆ ಹೂಮ್ ಟು ಮೀಟ್. ಹೂಮ್ ಟು ಮೀಟ್ ಅಂದರೆ ಯಾರನ್ನು ಭೇಟಿಯಾಗಬೇಕು. ನೆಕ್ಸ್ಟ್